ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾಸ್ಕರನ್ ಸರ್, ಫಸ್ಟ್ ರಿಯಾಕ್ಷನ್ ತಮ್ಮದು. ನೋಡಿ, ನಾವು ಇದು ಚರ್ಚೆ ಮಾಡ್ತಾರಂಥ ವಿಚಾರ ಸಾಧಾರಣ ವಿಚಾರ ಅಲ್ಲ. ಕರೆಕ್ಟ್. ಇದು ಅತ್ಯಂತ ಗಂಭೀರ ಸ್ವರೂಪದ ಒಂದು ವಿಚಾರ ಇದು. ಈಗ ಅವರು ಕಲ್ಮ ಓದ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಹೌದು. ಆಕ್ಚುಲ್ ಆಗಿ ಕಲ್ಮ ಅಂದ್ರೆ ಏನು? ದೇರ್ ಈಸ್ ನೋ ಗಾಡ್ ಬಟ್ ಅಲ್ಲಾ, ಮೊಹಮ್ಮದ್ ಈಸ್ ದಿ ಮೆಸೆಂಜರ್ ಆಫ್ ಅಲ್ಲಾ ಅಂತ ಕರೆಕ್ಟ್. ಮೊದಲನೇ ಕಲ್ಮ. ಅದು ಇಸ್ಲಾಂನಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅದ್ರ ಜೊತೆಗೆ ಇನ್ನ 5 ಮೇನ್ ಕಲ್ಮಗಳಿವೆ. ಅಂದ್ರೆ ಒನ್ನೆಸ್ ಆಫ್ ಗಾಡ್, ಪ್ರವಾದಿಯನ್ನ ಒಪ್ಪುವುದು, ಪ್ಯೂರಿಟಿ, ಮತ್ತೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಈ ಥರ ಹಲವಾರು ಕಲ್ಮಗಳಿವೆ. ಈಗ ಒಂದು ಮಸ್ಜಿದ್ದಲ್ಲೋ ಅಥವಾ ಯಾವುದೋ ಒಂದು ಶಾದಿ ಮಹಲಲ್ಲಿ ಒಂದು ಮುಸ್ಲಿಂ ಹುಡುಗ ಮತ್ತು ಹುಡುಗಿಗೆ ಮದುವೆ ಮಾಡಬೇಕಾದ್ರೆ, ಅಥವಾ ಎಸ್ಪೆಷಲಿ ಬೇರೆ ಧರ್ಮದಿಂದ ಒಂದು ಹೆಣ್ಣು ಮಗಳು ಅಥವಾ ಒಬ್ಬ ಹುಡುಗನನ್ನು ಮದುವೆ ಮಾಡ್ಕೋಬೇಕಾದ್ರೆ ಒಂದು ಮುಸ್ಲಿಂ ಕುಟುಂಬ ಅವರು ಮಾಡುವಂತಹ ಮೊದಲನೇ ಕೆಲಸ, ಮುಸ್ಲಿಂ ಆಗಿ ಕನ್ವರ್ಟ್ ಆಗೋದಕ್ಕಿಂತ ಮೊದಲು ಅವರು ಈ ಕಲ್ಮವನ್ನು ಓದಿಸ್ತಾರೆ. ಈ ಕಲ್ಮವನ್ನು ಅವರು ಮನಸ್ಫೂರ್ತಿಯಾಗಿ ಓದಿದ ಮೇಲೇನೆ ಅವರನ್ನು ಮುಸ್ಲಿಮರು ಅಂತ ಹೇಳಿ ಪರಿಗಣಿಸೋದು. ಈಗ ಈ ಶಾಲೆಯಲ್ಲಿ ಆ ಶಿಕ್ಷಕಿ ಕಲ್ಮ ಓದ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅಂದರೆ ಇದು ಆಕಸ್ಮಿಕವಾಗಿ ಆಗಿರುವಂಥ ಘಟನೆ ಅಲ್ಲ. ಕಲ್ಮವನ್ನು ಓದಬೇಕಂದ್ರೆ ಅದಕ್ಕೆ ಬೇಕಾದಂಥ ಮುಸ್ಲಿಂ ಸ್ಕ್ರಿಪ್ಚರ್ಸನ್ನು, ಆ ರಿಲಿಜಿಯಸ್ ಟೆಕ್ಸ್ಟ್ಗಳನ್ನ ಇವರು ಮೊದಲೇ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದು ನನ್ನ ನೇರ ಆಪಾದನೆ. ಈಗ ನಾನು ನಿಮ್ಗೆ ಹೇಳ್ತೀನಿ, ಕಲ್ಮ ಓದ್ಕೊ ಬನ್ನಿ ಅಂತ. ನೀವು ಕಲ್ಮನ ಎಲ್ಲಿ ಓದ್ತೀರಿ? ನಿಮ್ಮನೆ ಗೋಡೆ ಮೇಲೆ ಇದೆಯಾ? ಇಲ್ಲ. ನಿಮ್ಮನೆ ಪೂಜೆ ಮನೆಯಲ್ಲಿದೆಯಾ? ಇಲ್ಲ. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿದೆಯಾ? ಇಲ್ಲ. ಚರ್ಚ್ಗಳಲ್ಲಿದೆಯಾ? ಇಲ್ಲ. ಸೈನಗೋಗಲ್ಲಿದೆಯಾ? ಇಲ್ಲ. ಬುದ್ಧನ ದೇವಸ್ಥಾನದಲ್ಲಿದೆಯಾ? ಇಲ್ಲ. ಆದ್ರಿಂದ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಎಂದು ಪರಿಗಣಿಸಿ ಇದರ ಮೇಲೆ ಅತ್ಯಂತ ಒಂದು ಒಳ್ಳೆಯದಾದಂಥ ಒಂದು ಎನ್ಕ್ವೈರಿಯನ್ನು ಇನಿಷಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಆದರೆ ತೆಲಂಗಾಣ ರಾಜ್ಯದಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗಿನ ದಿನಗಳ ಕಾಂಗ್ರೆಸ್ ಸರ್ಕಾರಗಳು ಯಾವ ರೀತಿ ಇದೆ ಅಂತ ಹೇಳಿ ನಾನೇನು ಹೊಸದಾಗೇನು ಹೇಳೋದೇನು ಬೇಕಾಗಿಲ್ಲ. ಈಗ ಇರುವಂತಹ 4 ಸ್ಟೇಟ್ನಲ್ಲೂ ಅದು ಕಾಂಗ್ರೆಸ್ ಸರ್ಕಾರನ ಅಥವಾ ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್ ಪಕ್ಷನ ನಮಗಂತದ್ದು ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯಾದಂಥ ಅನಾಹುತಗಳನ್ನು ಮಾಡ್ತೀರಿ? ಒಬ್ಬ ಹಿಂದೂ ವ್ಯಕ್ತಿಯನ್ನ ಅಲ್ಲಾಹು ಅಕ್ಬರ್ ಅಂತ ಹೇಳಿಸೋದು ಎಷ್ಟು ಅಪರಾಧ ಇದೆ, ಅದೇ ರೀತಿ ಮುಸ್ಲಿಂ ಒಬ್ಬ ವ್ಯಕ್ತಿ ಕೈಯಲ್ಲೂ ನಾವು ಜೈ ಶ್ರೀರಾಮ್ ಅಂತಾನೋ ಅಥವಾ ಕೃಷ್ಣ ಮಂದೇ ಜಗದ್ಗುರು ಅಂತ ಹೇಳಬಾರ್ದು. ಸಂವಿಧಾನದಲ್ಲಿ ನಮಗೆ ನೋಡಿ, ಲಿಬರ್ಟಿ ಟು ಫೇತ್, ಬಿಲೀಫ್ ಅಂಡ್ ವರ್ಷಿಪ್ ಅಂತ ನಮಗೆ ಪ್ರಿಯಾಂಬಲ್ ಅಲ್ಲೇ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸಂವಿಧಾನ ಬರದಂಥವರು, ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆದಂಥವ್ರು. ಈ ರೀತಿ ನೀವು ಮಾಡ್ಕೊಂಡು ಹೋಯ್ತು ಅಂದ್ರೆ ಈಗ ಏನಾಗುತ್ತಂದ್ರೆ, ಈಗ ಅಲ್ಲಿ ಪರಿಸ್ಥಿತಿ ಏನಿತ್ತು ಹತೋಟಿಗೆ ಬಂತು. ಸಪೋಸ್ ಯಾರು ಈ ಮಗುಗೆ ಈ ಕಲ್ಮ ಬರ್ಕೊಬನ್ನಿ ಅಂತ ಹೇಳಿದ್ರು, ಅವ್ರ ಕಡೆ ಮುಸ್ಲಿಮರು ಬರೋ ತರ 100 ಜನ 200 ಜನ ಹಿಂದೂಗಳು ಬಂದು ದಾಂಧಲೆ ಎಬ್ಬಿಸಿ ಆ ಸ್ಕೂಲ್ಗೆ ಬೆಂಕಿ ಇಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಈಗ ಪ್ರವೋಕ್ ಮಾಡಿ ನಾವು ಗಲಾಟೆ ಎಬ್ಸೋ ಮನಸ್ಥಿತಿ ನಮ್ಮಲ್ಲಿ ಅದೇನೇ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಆ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಇದೇ ರೀತಿ ಅಲ್ಲಾಹು ಮೇಲೆ ಮತ್ತು ಪ್ರವಾದಿಯ ಮೇಲೆ ಇಲ್ಲಿ ನಮ್ಮ ಏನ್ ನಗರ, ಅದು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವರದ್ದು ಪುಲಿಕೇಶಿ ನಗರನ, ಅಲ್ಲಿ ಅವ್ರ ಮನೆಗೆ ಬೆಂಕಿ ಇಡ್ಲಾಯ್ತು. 2 ಪೊಲೀಸ್ ಸ್ಟೇಷನ್ಗಳನ್ನ ಅಟ್ಯಾಕ್ ಮಾಡಿದ್ರು. ಯಾಕೆಂದ್ರೆ ಧರ್ಮದ ವಿಚಾರ ಬಂದಾಗ ಅವನು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಸಿಖ್ ಇರ್ಲಿ, ಇಸಾಯಿ ಇರ್ಲಿ ಅಥವಾ ಯಹೂದಿ ಇರ್ಲಿ, ಅದನ್ನ ಅವರು ನೋಡಿ ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ. ಧರ್ಮದ ವಿಚಾರ ಅಂದ್ರೆ, ಭ್ರಷ್ಟಾಚಾರದ ವಿಚಾರ ಅಂದ್ರೆ ಈಗ ಅದೇನು ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಹೊಟ್ಟೆ ಹಸಿವು ಇಲ್ಲ ಅಂದ್ರೂ ತಡ್ಕೊಳ್ತಾರೆ ಜನ. ಆದ್ರೆ ನಮ್ಮ ಧರ್ಮಕ್ಕೆ ಕೊಡಲಿ ಪೆಟ್ಟು ಬಿದ್ದಾಗ ಯಾರು ಸಹಿಸೋ ಯಾವುದೇ ಧರ್ಮದವರಿರ್ಲಿ ವಾಪಸ್ ಬರ್ತೀನಿ. ನಮ್ಮ ಜೊತೆಗೆ ಝೂಮ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಹಿಂದೂ ಮುಖಂಡರು ಆದಂತಹ ಚೇತನ್ ಗಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್ ಸರ್ ನಮಸ್ತೆ, ಹೈದರಾಬಾದ್ ನಿಂದ ಜಾಯಿನ್ ಆಗಿದ್ದೀರಿ. ಅಲ್ಲೇ ಆಗಿರುವಂತಹ ಘಟನೆ, ಫಸ್ಟ್ ರಿಯಾಕ್ಷನ್ ಸರ್ ತಮ್ಮ ಗಮನಕ್ಕೆ ಯಾವಾಗ ಬಂತು ಅಂತ? ಈ ರೀತಿ ಸ್ಕೂಲಲ್ಲಿ, ಅದು ಕೂಡ ಹಿಂದೂ ಧರ್ಮದ ವಿದ್ಯಾರ್ಥಿಗೆ ನೀವು ಕಲ್ಮಾ ಓದ್ಕೊಂಡು ಬನ್ನಿ ಅಂತ ಹೇಳಿರುವಂತಹ ವಿಚಾರ ತಮ್ಮ ಗಮನಕ್ಕೆ ಬಂದಾಗ ಏನ್ ಅನಿಸ್ತು ಅಂತ? ಎಲ್ಲರಿಗೂ ನಮಸ್ಕಾರ. ಇದು ಸ್ಕೂಲಲ್ಲಿ ಯಾವಾಗ ಈ ರೀತಿಯಾಗಿ ಘಟನೆ ಆಯ್ತು, ಆ ಸಂದರ್ಭದಲ್ಲಿ ಯಾವಾಗ ನಮ್ಮ ಗಮನಕ್ಕೆ ಬಂತು, ಅವಾಗ ಹಿಂದೂ ಆರ್ಗನೈಸೇಷನ್ಸ್ ಎಲ್ಲ ಹೋಗಿ ಅವರಿಗೆ ನಾವು ಪ್ರಶ್ನಿಸುವಂತ ಪ್ರಯತ್ನ ಮಾಡಿದ್ವಿ, ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇದು ನೋಡಿ, ಇಲ್ಲಿ ನಾನು ಒಂದು ವಿಷಯವನ್ನ ಸ್ಪಷ್ಟ ಮಾಡ್ಲಿಕ್ಕೆ ಬಯಸ್ತೇನೆ.
ಇದು ಮೊದಲನೇ ಸಾರಿ ನಡೆದಿದಂತ ಘಟನೆ ಅಲ್ಲ. ಇದಕ್ಕಿಂತ ಮುಂಚೆ ಕೇವಲ 1 ತಿಂಗಳ ಹಿಂದೆ ನಿಜಾಮಾಬಾದ್ ಜಿಲ್ಲಾ ಆರ್ಮೂರ್ ಮಂಡಲ್ ಪೆರ್ಕಿಟ್ ಅನ್ನುವಂತ ಒಂದು ಹಳ್ಳಿಯಲ್ಲೂ ಕೂಡ ಇದೇ ರೀತಿ ಒಂದು ಭರತ್ ಚಂದ್ರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಇದೆ. ಅದರ ಪ್ರಿನ್ಸಿಪಲ್ ಹೆಸರು ಅಮೀರ್ ಖಾನ್. ಅಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ ಹಿಂದಿ ಹೇಳ್ಕೊಡುವಂತ ಟೀಚರ್ ಅವರಿಗೆ ಉರ್ದು ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಈ ಒಂದು ಘಟನೆ ಕೂಡ ನಡೆದಿದೆ ಇಲ್ಲಿ. ಆ ವಿಷಯದಲ್ಲೂ ಕೂಡ ಯಾವಾಗ ಹಿಂದೂ ಪೇರೆಂಟ್ಸ್ಗೆ ಇದು ಅರ್ಥ ಆಯ್ತೋ, ಅದು ಎಷ್ಟೋ ದಿನದಿಂದ ನಡೀತಾ ಇದೆ. ಆದ್ರೆ ಯಾವಾಗ ನಿಜವಾದಂತ ಯಾರು ಸೆಕ್ಯುಲರ್ ಹಿಂದೂಗಳಲ್ಲ, ಯಾರು ಕಟ್ಟರ್ ಹಿಂದೂ ಇದಾರೋ ಅಂತ ಒಂದು ಪೇರೆಂಟ್ಸ್ ಯಾವಾಗ ಈ ವಿಷಯ ಗಮನಕ್ಕೆ ಬಂತು, ಅವಾಗ ಅವ್ರು ಹಿಂದೂ ಆರ್ಗನೈಸೇಷನ್ಸ್ಗೆಲ್ಲ ಹೇಳಿದ್ಮೇಲೆ ಮತ್ತೆ ಅಲ್ಲಿ ನಾವು ಹೋಗಿ ಪ್ರಶ್ನಿಸಿದಾಗ ಅವ್ರೇನ್ ಹೇಳ್ತಿದಾರೆ ಅಂದ್ರೆ, ಸ್ವಲ್ಪ ಮುಸ್ಲಿಂ ಪೇರೆಂಟ್ಸ್ ನಮಗೆ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ನಾವು ಅದನ್ನ ಮಧ್ಯದಲ್ಲಿ ಹೇಳ್ಕೊಡ್ತಾ ಇದೀವಿ ಅಂತ ಹೇಳಿ ಅವ್ರು ಹೇಳಿದ್ರು. ಇದೆಲ್ಲ ಕೂಡ ಷಡ್ಯಂತ್ರ ಇದೆ. ಈ ರೀತಿಯಾಗಿ ಇವರು ಇದನ್ನ ದಾಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿ ಹೇಳ್ಕೊಡುವಂತ ಒಂದು ಟೀಚರು ಉರ್ದು ಹೇಗೆ ಹೇಳ್ಕೊಡ್ತಾರೆ? ಚೇತನ್ ಸರ್, ಒಂದು ವಿಂಗ್ ತರ ಕೆಲಸ ಮಾಡ್ತಾ ಇದ್ದಾರಾ ಆ ಭಾಗದಲ್ಲೆಲ್ಲ? ಎಲ್ಲಾ ಶಾಲೆಗಳಲ್ಲೂ ಕೂಡ ಹಿಂದೂ ಧರ್ಮದವರ ಮೇಲೆ ಈ ದಬ್ಬಾಳಿಕೆ ಹೇರಿಕೆ ಆಗ್ತಾ ಇದೆಯಾ ಅಂತ? ಇದು 100% ಇದೇ ರೀತಿಯಾಗಿ ವಿಚಾರ ಮಾಡುವಂತ ಒಂದು ಅವಶ್ಯಕತೆ ಇದೆ ಮೇಡಮ್. ಈಗ ಯಾಕೆ ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಆಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಸಾವಿರಾರು ಜನ ಮುಸ್ಲಿಮ್ಸು ಅವರು ರೋಡ್ ಮೇಲೆ ಬಂದು ಆ ಪ್ರಿನ್ಸಿಪಲ್ ನ ಸಪೋರ್ಟ್ ಮಾಡ್ತಾ ಧರಣಿ ಮಾಡಿದ್ರು. ಆಮೇಲೆ ಮತ್ತೆ ಹಿಂದೂ ಅವರೆಲ್ಲ ಕೂಡ ಮತ್ತೆ ನಾವು 1,000 ಜನ ಹೋಗಿ ಮತ್ತೆ ಅದು ಪ್ರೊಟೆಸ್ಟ್ ಮಾಡಿದ್ಮೇಲೆ FIR ಆಗಿದೆ. ಅವ್ರನ್ನ ಇನ್ನೂವರೆಗೂ ಸಸ್ಪೆಂಡ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ನಾವು ಡೈರೆಕ್ಟರ್ ಆಫ್ ಎಜುಕೇಶನ್ ಬೋರ್ಡ್ ಅವ್ರಿಗೂ ಕೂಡ ನಾವು ಮೆಮೊರಾಂಡಮ್ ಕೊಟ್ವಿ, ಆ ಸ್ಕೂಲ್ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ. ಆದ್ರೆ ಇನ್ನೂವರೆಗೂ ಅದ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ಆಗ್ಲಿಲ್ಲ. ಈಗ ಹೈದರಾಬಾದ್ ಅಲ್ಲಿ ಇದೊಂದು ಸಕ್ಸಸ್ ಸ್ಕೂಲ್ ಇದೆ ಅಲ್ಲ, ಇದರಲ್ಲಿ ಡೈರೆಕ್ಟ್ ಆಗಿ 2ನೇ ಕ್ಲಾಸ್ ಮಗು, ಅವರು ಕೊಟ್ಟಿರೋದು 2ನೇ ಕ್ಲಾಸ್ ಮಗುಗೆ ನೀವು ಕಲ್ಮಾ ಓದ್ಕೊಂಡು ಬನ್ನಿ, ಇಲ್ಲಾಂದ್ರೆ ಸೂರತ್ ಫತಾ ಓದ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿಯಾಗಿ ಇವ್ರದೆಲ್ಲ ಒಂದು ರೀತಿಯಾದ ಲಿಂಕ್ ಇದೆ. ಇವರು ಒಂದೊಂದೇ ಸ್ಕೂಲಲ್ಲಿ ಇದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಹಿಂದೂಗಳ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡ್ತಾ ಇದ್ದಾರೆ ಅನ್ನುವಂತ ಒಂದು ಸಂದೇಹ ಇಲ್ಲಿ ನಿರ್ಮಾಣ ಆಗತ್ತೆ. ಹಾಗಾಗಿ ಎಜುಕೇಶನ್ ಬೋರ್ಡ್ ಖಂಡಿತವಾಗಿಯೂ ಆ ಒಂದು ಸ್ಕೂಲಿನ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಕೇವಲ ಆ ಒಂದು ಟೀಚರ್ನ ತೆಗೆಯೋದಷ್ಟೇ ಅಲ್ಲ. ಯಾಕಂದ್ರೆ ನೀವು ನೋಡಿ, ಇನ್ನು 1 ವಾರ ಕೂಡ ಆಗಿಲ್ಲ, ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ಖಾಮೇನಿ, ಇರಾನ್ ಸುಪ್ರೀಮೋ ಖಾಮೇನಿ ಕಾಂಡೋಲೆನ್ಸ್ ಅವರ ಒಂದು ಇದಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿ ಸ್ಕೂಲ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ, ಅದು ಕೂಡ ವೈರಲ್ ಆಗಿತ್ತು. ಇನ್ನೊಂದು ವರಂಗಲ್ ಅಲ್ಲಿ ಒಂದು ಸ್ಕೂಲ್ ಇದೆ, ಒಂದಲ್ಲ 5-6 ಸ್ಕೂಲ್ ಸ್ಟೂಡೆಂಟ್ಸ್ ಅನ್ನೋನ್ನೆಲ್ಲ ಸೇರಿಸ್ಕೊಂಡು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿರುವಂತ ಸಂದರ್ಭದಲ್ಲಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲಿರುವಂತ ಪ್ಯಾಲೆಸ್ತೀನಾಗೆ ಸಪೋರ್ಟ್ ಮಾಡ್ತಾ ಒಂದು ದೊಡ್ಡ ರ್ಯಾಲಿನೇ ತೆಗೆದ್ರು, ಸಾವಿರಾರು ಜನ ಸ್ಟೂಡೆಂಟ್ಸ್ ನ ತಗೊಂಡು. ಅದ್ರ ಮೇಲೂ ಕೂಡ ನಾವು ಪ್ರಶ್ನಿಸಿದ್ವಿ, ಹೇಗೆ ನೀವು ಸ್ಟೂಡೆಂಟ್ ಅನ್ನ ತಗೊಂಡು ಹೋಗ್ತೀರಾ ಆ ಒಂದು ವಿಷಯದಲ್ಲಿ? ಇಸ್ರೇಲ್ ಅನ್ನುವಂಥದ್ದು ಭಾರತದ ಮಿತ್ರ ದೇಶ ಇದೆ. ಆ ಪ್ಯಾಲೆಸ್ಟೀನಲ್ಲಿ ನಡೆದಂತ ಒಂದು ಘಟನೆ, ಅದು ಉಗ್ರವಾದ ಘಟನೆ ಇದೆ. ಸೊ ಹೀಗೆ ಮಾಡ್ತೀರಾ ಅಂದ್ರೆ ಇದು ತೆಲಂಗಾಣದ ವಿವಿಧ ಜಿಲ್ಲೆಗಳಲ್ಲಿ ಷಡ್ಯಂತ್ರ ಮಾಡ್ತಾ ಕಮ್ಯುನಿಸ್ಟ್ಗಳು మరియు ಅನ್ಯ ಮತಸ್ಥರು ಇದೊಂದು ಪದ್ಧತಿ ಪ್ರಕಾರವಾಗಿ, ಪ್ಲಾನಿಂಗ್ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಗಮನದಲ್ಲಿಡಬೇಕಾಗಿರುವಂತ ಅಂಶ ಇದೆ. ಚೇತನ್ ಸರ್, ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರಿ. ಅಂದ್ರೆ ನಾವ್ ಅನ್ಕೊಂಡ್ವಿ ಇದೊಂದು ಸ್ಕೂಲಲ್ಲಿ ಮಾತ್ರ ಒಬ್ಬ ತಪ್ಪಿ ಒಬ್ಬ ಹಿಂದೂ ವಿದ್ಯಾರ್ಥಿಗೆ ಹೇರಿಕೆ ಆಗಿರಬಹುದು, ಅಥವಾ ಬೈ ಮಿಸ್ ಆಗಿ ಕಣ್ತಪ್ಪಿಸಿ ಏನಾದ್ರೂ ಆಗ್ಬಿಟ್ಟಿದೆಯಾ ಈ ತಪ್ಪು ಅಂತ. ಹಂಗಲ್ಲ, ಇದು ಉದ್ದೇಶ ಪೂರ್ವಕವಾಗಿ ಒಂದೇ ಸ್ಕೂಲ್ ಅಲ್ಲ, ಬಹುತೇಕ ಶಾಲೆಗಳಲ್ಲೂ ಕೂಡ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಚೇತನ್ ಗಡಿ ಅವರು ಹೇಳ್ತಿದ್ದಾರೆ. ಮಾತನಾಡಿಸ್ತೀನಿ, ಯಾಕೆ ಈ ರೀತಿ ಹೇರಿಕೆ? ಹಂಗಾದ್ರೆ ಅತಿ ದೊಡ್ಡ ವಿಂಗ್ ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ? ಮುಸ್ಲಿಂ ಧರ್ಮದ ಒಂದಷ್ಟು ವಿಚಾರಗಳನ್ನ ಹಿಂದೂ ಧರ್ಮದ ವಿದ್ಯಾರ್ಥಿಗಳಲ್ಲಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ? ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ? ಹಂಗೇನಾದ್ರೂ ಆಗಿದ್ದೇ ಆದಲ್ಲಿ ಇದು ಅಕ್ಷಮ್ಯ ಅಪರಾಧ. ಸರ್ ಹೇಳ್ತಿದ್ದಾರಲ್ಲ, ಶಾಲೆಗಳ ಲೈಸೆನ್ಸೇ ಕ್ಯಾನ್ಸಲ್ ಮಾಡಬೇಕು ಅಂತ. ಆ ರೀತಿ ಆಗ್ಲೇಬೇಕು, ಅದನ್ನ ಯಾರು ಕೂಡ ಹಿಂದೂ ಧರ್ಮದವರು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ.